ಮಂಡ್ಯ ಮಲ್ಲೇಶಣ್ಣ ಅನ್ನೋ ಹೆಸರಲ್ಲಿ ಆ ಗತ್ತಿದೆ. ಪ್ರತಿಯೊಂದು ಬೀದಿ ಒಳಗೂ ಹೋಗಿ ಅವ್ರ ಕಷ್ಟ ಸುಖನೆಲ್ಲ ನೋಡಿ ಇವತ್ತಿನ ದಿವಸ ಏನಾದ್ರೂ ಇಲ್ಲಿ ಯಾರಾದ್ರೂ ಬಡವರಿಗೆ ಹೆಲ್ಪ್ ಆಗಿದೆ ಅಂತಂದ್ರೆ ಮಂಡ್ಯ ಮಲ್ಲೇಶ್ವರಿಂದನೇ ಹೆಲ್ಪ್ ಆಗಿದೆ. ಮಲ್ಲೇಶಣ್ಣ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ನಮ್ಮ ಇಡೀ ಏರಿಯಾಕ್ಕೆ ದೇವರು. ಸಾವಿರಾರು ಜನಕ್ಕೆ ಇವತ್ತು ಅನ್ನ ಹಾಕ್ತಾ ಇದಾರೆ. ಮುಂದಿನ ದಿನದಲ್ಲಿ ಲಕ್ಷಾಂತರ ಜನಕ್ಕೆ ಅನ್ನ ಹಾಕುವ ಶಕ್ತಿ ಕೊಂಡಿರೋ ಅಂತ ಕೇಳ್ಬೋದು. ಸಮಾಜ ಸೇವಕರಾದ ಶ್ರೀಯುತ ಮಂಡ್ಯ ಮಲ್ಲೇಶ್ ರವರ ಅದ್ದೂರಿ ಹುಟ್ಟುಹಬ್ಬ ಸಂಭ್ರಮಾಚರಣೆ. ಸಮಾಜ ಸೇವಕರು, ಬಡವರ ಬಂಧು, ಯುವಕರ ಆಶಾಕಿರಣ, ಕೊಡುಗೈ ದಾನಿ ಎಂದೇ ಹೆಸರುವಾಸಿಯಾಗಿರುವ ಶ್ರೀಯುತ ಮಂಡ್ಯ ಮಲ್ಲೇಶ್ ರವರ ಹುಟ್ಟುಹಬ್ಬವನ್ನು ಹಂದ್ರಳ್ಳಿ ಮುಖ್ಯ ರಸ್ತೆಯ ಚೇತನ್ ಸರ್ಕಲ್, ಹಂದ್ರಳ್ಳಿ ಅರಳಿಮರ ಸರ್ಕಲ್, ತಿಗಳರಪಾಳ್ಯ ಮುಖ್ಯ ರಸ್ತೆ ಮತ್ತು ರಾಘವೇಂದ್ರ ಬಡಾವಣೆ ಸೇರಿದಂತೆ ಅನೇಕ ಕಡೆ ಅದ್ದೂರಿಯಾಗಿ ಮಂಡ್ಯ ಮಲ್ಲೇಶ್ ರವರ ಹುಟ್ಟುಹಬ್ಬವನ್ನು ಅಭಿಮಾನಿ ಬಳಗದವರು ಅನ್ನ ಸಂತರ್ಪಣೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದರು. ಈ ಸಂದರ್ಭದಲ್ಲಿ ಸುರೇಶ್ ಗೌಡ್ರು, ಜಯರಾಮ್ ನರಸಿಂಹ, ಅನೂಪ್ ಸಾರಾ ಗೋವಿಂದ್ ಸೇರಿದಂತೆ ಅನೇಕ ಗಣ್ಯಾತಿ ಗಣ್ಯರು, ಮುಖಂಡರು, ಸ್ನೇಹಿತರು, ಹಿತೈಷಿಗಳು, ಸ್ವಗ್ರಾಮದ ಜನರು ಆಗಮಿಸಿ ಹಾರಪೇಟ ತೊಡಿಸಿ ಹೂಗುಚ್ಛ ನೀಡಿ ಮುಂಬರುವ ದಿನಗಳಲ್ಲಿ ಮಂಡ್ಯ ಮಲ್ಲೇಶ್ ರವರು BBMP ಸದಸ್ಯರಾಗಲಿ, ಅಧಿಕಾರ ಸಿಗಲಿ, ಸಮಾಜ ಸೇವೆ ಮತ್ತಷ್ಟು ಮಾಡಲಿ ಎಂದು ಶುಭ ಕೋರಿದರು. ಸ್ನೇಹಿತರೆ, ಇಲ್ಲಿ ಸೇರಿರುವಂತ ಜನಸ್ತೋಮನ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ವ್ಯಕ್ತಿತ್ವದಲ್ಲಿ ಎಷ್ಟು ಒಳ್ಳೆ ತರ ಇಟ್ಕೊಂಡಿದ್ದಾರೆ. ಮತ್ತೆ ಈ ಒಂದು ನಮ್ಮ ಒಂದು ಜಾಗಕ್ಕೆ, ಈ ಜಾಗ ಅಂತ ಒಂದಲ್ಲ, ನೀವು ನೋಡ್ರಿ ಯಶವಂತಪುರ ಕ್ಷೇತ್ರದ ಆಲ್ಮೋಸ್ಟ್ ಎಲ್ಲಾ ಕಡೆ ಅಷ್ಟು ಒಳ್ಳೆ ಕೆಲಸ ಮಾಡ್ಕೊಂಡ್ ಬರ್ತಾರಂತ ಮಹಾನ್ ವ್ಯಕ್ತಿ ಮಂಡ್ಯ ಮಲ್ಲೇಶಣ್ಣ ಅನ್ನೋ ಹೆಸರಲ್ಲಿ ಆ ಗತ್ತಿದೆ, ಮತ್ತೆ ಆ ಒಳ್ಳೆತನ ಇದೆ, ಆ ವರ್ಚಸ್ಸು ಅವರಲ್ಲಿ ಯಾವತ್ತು ಹಿಂಗೆ ಕಾಪಾಡ್ಕೊಳ್ಳಲಿ ಪರಮಾತ್ಮ ಅಂತ ಕೇಳ್ಕೊಂತೀವಿ. ಇವತ್ತಿನ ದಿನ ನಾವು ಅವ್ರ ಹುಟ್ಟುಹಬ್ಬ ಆಚರಣೆ ಮಾಡ್ಲಿಕ್ಕೆ ನಮಗೇನೋ ಒಂಥರ ಶಕ್ತಿ, ನಮ್ಗೇನೋ ಅವ್ರು ಏನು ಹೇಳೋದ್ ಬೇಡ, ಆ ತರ ಒಂದು ಶಕ್ತಿ ನಮಗೆ ಬರುತ್ತೆ ಅನ್ನೋದಕ್ಕೆ ಕಾರಣ ಆ ವ್ಯಕ್ತಿತ್ವದಲ್ಲಿ ಅಷ್ಟು ಒಂದು. ಈಗ ಎಂತ ಅಮಾಯಕರಿರ್ಲಿ, ಎಂತ ಒಳ್ಳೆ ಕಷ್ಟದಲ್ಲಿರೋಂಥವ್ರಿಗೆ ಕಾಪಾಡುವಂತ ಕಾಮಧೇನು ಅವ್ರಿಲ್ಲಿ. ಕಾಮಧೇನು ಹೋಲಿಸ್ತಾ ಇದೀನಿ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಸಾಕು. ಆ ಮುಕ್ಕೋಟಿ ದೇವ್ರನ್ನ ಹೋಲ್ಕೊಂಡಿರೋಂಥ ತಾಯಿ ಕಾಮಧೇನು, ಆ ಒಂದು ಶಕ್ತಿ ಅವರಲ್ಲಿ ಇದೆ ಅಂತ ನನ್ನ ಭಾವನೆ. ಅಂದ್ರೆ ಇಲ್ಲಿರೋರು ಎಲ್ಲರೂ ಅರ್ಥನೆ ಮಾಡ್ಕೊಂತಾರೆ. ಯಾಕೆಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಆಗ್ಲಿ, ಯಾವುದೇ ಒಂದು ಚಿಕ್ಕ ಚಿಕ್ಕ ಪುಟ್ಟ ಏನೇ ಇರ್ಲಿ ಅಂತಕ್ಕೆ ತುಂಬಾ ಸ್ಪಂದಿಸುವಂತ ಮಹಾನ್ ವ್ಯಕ್ತಿ ಇವರು. ಇಂಥವ್ರಿಗೆ ಭಗವಂತ ಒಳ್ಳೇದ್ ಮಾಡ್ಬೇಕು. ಮುಂದೆ ಇವ್ರು ಏನು ಲೆಕ್ಕಾಚಾರವಾಗಿ ಯೋಚನೆ ಮಾಡ್ಕೊಂಡು ಹೋಗ್ತಾರೆ, ಒಳ್ಳೇದ್ ಯೋಚನೆ ಮಾಡ್ತಾರೆ. ನಮ್ಗೆ ಎಲ್ಲಾರ್ಗು ಇಲ್ಲಿರೋ ಎಲ್ಲರಿಗೂ ಗೊತ್ತಿರುತ್ತೆ ಎಷ್ಟು ಬಡವರಿಗೆ ಒಳ್ಳೇದ್ ಮಾಡಿದ್ದಾರೆ, ಎಷ್ಟು ವಿದ್ಯಾರ್ಥಿಗಳಿಗೆ ಒಳ್ಳೇದ್ ಮಾಡಿದ್ದಾರೆ, ಎಷ್ಟು ಬಡ ಕುಟುಂಬಕ್ಕೆ ಒಳ್ಳೇದ್ ಮಾಡಿದ್ದಾರೆ. ಇಲ್ಲಿ ಸಮಾಜ ಸೇವೆನಲ್ಲಿ ನಂಬರ್ 1 ಅಂದ್ರೆ ನಮಗೆ ಗೊತ್ತಿರಂಗೆ ನಂಬರ್ 1. ತುಂಬಾ ಜನ ಇದ್ದಾರೆ ಮಾಡ್ಬೋದು, ಅದು ಗೊತ್ತಿಲ್ಲ. ಅಂದ್ರೆ ಈ ವ್ಯಕ್ತಿ ಅವರ ವೈಯಕ್ತಿಕದಲ್ಲಿ ಎಷ್ಟು ಕಷ್ಟ ಬಿದ್ದಿರ್ತಾರೋ ಅದು ಅವ್ರಿಗೆ ಮಾತ್ರ ಗೊತ್ತಿರ್ತದೆ, ನಮ್ಗೆ ಗೊತ್ತಿರಲ್ಲ. ಆ ಮನೆ ಹತ್ರ ಹೋದಾಗ 4 ಜನ ಯಾರು ಹೋಗ್ಲಿ, ಮಕ್ಕಳು ಬರೀ ಯಾರೇ ಹೋಗ್ಲಿ, ಇಲ್ಲ ನಾವು ಮಾತೇ ಬರಲ್ಲ ಆ ವ್ಯಕ್ತಿ ಹತ್ರ. ಏನೋ ಒಂದು ಲೆಕ್ಕಾಚಾರದಲ್ಲಿ ಮಾಡಿ ಏನೋ ಹುಟ್ಟು. ಸೊ ನಮ್ಗೆಲ್ಲರಿಗೂ ತುಂಬಾ ಸಂತೋಷ ಆಗತ್ತೆ. ನಾನು ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೇ. ಅವ್ರ ಬಗ್ಗೆ ನಾವಿಲ್ಲಿ ಮಾತಾಡ್ಬೇಕು ಅಂತಂದ್ರೆ ಇಲ್ಲಿ ಸೇರೋ ಜನ ನೋಡಿದ್ರೆ ಸಾಕಾಗುತ್ತೆ. ಅವ್ರಿಗೆಲ್ಲರಿಗೂ ಅರ್ಥ ಆಗ್ತದೆ. ಏನು ನಾವೇನೋ ಅತಿಯಾಗಿ ಹೇಳಂತದ್ದೇನ್ ಬೇಡ. ಮಂಡ್ಯ ಮಲ್ಲೇಶಣ್ಣವರು ನಮ್ಮ ಭಾಗದ ಕಾಮಧೇನುನೇ. ಅವರು ನಮ್ಮ ಭಾಗಕ್ಕೆ ಒಳ್ಳೆ ವ್ಯಕ್ತಿ. ಅವರಿಗೆ ಭಗವಂತ ಒಳ್ಳೇದ್ ಮಾಡ್ಲಿ, ಆರೋಗ್ಯ ಕಾಪಾಡ್ಲಿ ಅಷ್ಟೇ ನಾನು ಕೇಳ್ಕೊಳ್ತೀನಿ. ಜೈ ಭಾರತ ಮಾತೆ, ಜೈ ಭುವನೇಶ್ವರಿ. ನಮ್ಮ ಆತ್ಮೀಯರು, ನಮ್ಮ ಹಿತೈಷಿಗಳು, ಸ್ನೇಹಿತರಾದಂತ ಮಂಡ್ಯ ಮಲ್ಲೇಶ್ವರ ಹುಟ್ಟುಹಬ್ಬ. ಅವರಿಗೆ ಭಗವಂತ ಇನ್ನು ಹೆಚ್ಚಿನ ಆಯುರ, ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ ಕೊಟ್ಟು
ಜನಸೇವೆ ಮಾಡಲಿಕ್ಕೆ ಅತಿ ಶೀಘ್ರದಲ್ಲೇ ಒಂದು ಅಧಿಕಾರ ಸಿಗಲಿ ಅಂತ ಗುರುರಾಯರಲ್ಲಿ ಪ್ರಾರ್ಥಿಸ್ತೀವಿ. ಸಾವಿರಾರು ಜನಕ್ಕೆ ಇವತ್ತು ಅನ್ನ ಹಾಕ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಲಕ್ಷಾಂತರ ಜನಕ್ಕೆ ಅನ್ನ ಹಾಕುವ ಶಕ್ತಿ ಕೊಡಲಿ ರಾಯರು ಅಂತ ಕೇಳ್ಕೊಂಡು ಮಂಡ್ಯ ಮಲ್ಲೇಶ್ ಅವರು ಇಲ್ಲಿ ಬಂದು ಸುಮಾರು ವರ್ಷಗಳಿಂದ ಇಲ್ಲಿ ನೆನೆಸ್ಕೊಂಡು ಪ್ರತಿಯೊಂದು ಬೀದಿ ಒಳಗೂ ಹೋಗಿ ಅವ್ರ ಕಷ್ಟ ಸುಖನೆಲ್ಲ ನೋಡಿ ಇವತ್ತಿನ ದಿವಸ ಏನಾದ್ರೂ ಇಲ್ಲಿ ಯಾರಾದ್ರೂ ಬಡವರಿಗೆ ಹೆಲ್ಪ್ ಆಗಿದೆ ಅಂತಂದ್ರೆ ಮಂಡ್ಯ ಮಲ್ಲೇಶ್ವರಿಂದಲೇ ಹೆಲ್ಪ್ ಆಗಿದೆ. ಯಾರೇ ಆಗಿರ್ಲಿ, ಯಾರೇ ಪಕ್ಷ ಭೇದ ಭಾವ ಇಲ್ದಿರ ಯಾರಿಗೆ ತೊಂದರೆ ಆಗಿದೆ ಅಂತ ಅವ್ರಿಗೆ ವಿಷಯ ಗೊತ್ತಾದ ತಕ್ಷಣ ಅವ್ರ ಮನೆ ತಕ್ಕ ಹೋಗಿ ಅವ್ರ ಕಷ್ಟನ ಕೇಳಿ ಅವ್ರ ಕೈಲಾದ ಮಟ್ಟಿಗೆ ಹೆಲ್ಪ್ ಮಾಡಿ ಇವತ್ತಿನ ದಿವಸ ಬಡವ್ರ ಬಗ್ಗರಿಗೆ ಸಹಾಯ ಮಾಡಿ ಅವರು ಕೊರೋನಾ ಇದ್ದಾಗ ಸಹ ಸ್ವಂತ ಕಿಟ್ ಮಾಡಿಸಿ ತಗೊಂಡೋಗಿ ಅವ್ರ ಮನೆ ಬಾಗಿಲು ತೋರಿಸ್ತಿದ್ದಾರೆ. ಮತ್ತೆ ಯಾರೇ ಅವ್ರ ಮನೆಯಲ್ಲಿ ಎಂತ ಕಷ್ಟ ಇದ್ರು ಸಹ ಹೋಗ್ಬಿಟ್ಟು ಅವರು ಅವರಿಗೆ ಅವ್ರ ಮನೆಯವರು ಅಂತ ತಿಳ್ಕೊಂಡು ಅವ್ರು ಸೇವೆ ಮಾಡ್ತಾರೆ. ದೇವರು ಅವ್ರಿಗೆ ಇವತ್ತಿನ ದಿವಸ ಆಯುಷ್ ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರನ್ನ ಇದೇ ರೀತಿ ಕಾಪಾಡ್ಲಿ ಅಂತೇಳಿ ನಾವು ಭಗವಂತ ಕೇಳ್ಕೊಂಡು ಮುಂದೆ ಅವರು ಮನಸ್ಸಲ್ಲಿ ಇರತಕ್ಕಂಥದ್ನ ಭಗವಂತ ನೆರವೇರಿಸಿ ಅಂತ ನಾವು ಕೇಳ್ಕೊಂತೀವಿ. ಮಲ್ಲೇಶಣ್ಣ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ನಮ್ ಇಡೀ ಏರಿಕೆ ದೇವ್ರು. ಯಾಕೆ ಅಂದ್ರೆ ಬಡವರು ಎಷ್ಟು ನೊಂದಿದ್ದಾರೆ, ಅದಕ್ಕೆಲ್ಲ ಆಗಿರೋದು ಇವ್ರೆ. ನಾವು ಜೊತೆಲಿದ್ದೀವಿ ಅಂತ ಮಾತಾಡ್ತಾ ಇಲ್ಲ, ಕಂಡಾರ ನೋಡ್ ಮಾತಾಡ್ತಾ ಇದೀವಿ. ಅವ್ರ ಕಷ್ಟದಲ್ಲಿದ್ದಾಗ ಅವ್ರು ಸಹಾಯ ಮಾಡಿದ್ದಾರೆ, ಅವ್ರ ಸುಖದಲ್ಲಿದ್ದಾಗ ಅವ್ರು ಇನ್ನೂ ಹೆಚ್ಚಾಗಿ ಮಾಡಿದ್ದಾರೆ. ಅದರಿಂದ ಇನ್ನೂ ಎಷ್ಟು ಮಟ್ಟಿಗೆ ಬೆಳಿಬೇಕು ಅವರು. ಬೆಳೆದಿ ನಮ್ಮಂತವ್ರನ್ನ ಬೆಳೆಸ್ತಾರೆ. ಸಾವಿರಾರು ಜನ ಬೆಳೆಸೋ ಕೈಯದು, ಅನ್ನ ಹಾಕೋ ಕೈ ಯಾವತ್ತಿದ್ರು ಅವ್ರಿಗೆ ಚೈ ಯಾವತ್ತು ಹೃದಯಪೂರ್ವಕ ಅವ್ರ ಹೃದಯದಲ್ಲಿ ಇದ್ದೇ ಇರ್ತೀವಿ. ಇದೇ ನಮ್ ಮನಸ್ಸಿಂದ ಹೇಳೋ ಮಾತು. ನನ್ನ ಎಲ್ಲ ಸ್ನೇಹಿತರಿಗೆ ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ದಕ್ಕೆ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು. ನಾನು ಏನ್ ಹೇಳಿಲ್ಲ, ಜನಸೇವೆ ಮಾಡ್ಬೇಕು, ಜನಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ, ಮುಂದೇನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ತುಂಬಾ ಜನ ಅಧಿಕಾರ ಇದ್ದಲ್ಲ ಸಾಕಷ್ಟು ಸಮಾಜಸೇವೆ ಮಾಡ್ತಿದ್ದೀರಿ. ಅಧಿಕಾರ ಸಿಕ್ಕಿದ್ರೆ ಇನ್ನೂ ಹೆಚ್ಚಿನ ಮಾಡ್ಕೊಳಕ್ಕೆ ಹೇಳ್ತೀನಿ. ಅದನ್ನ ನಾನ್ ಮಾಡೋ ದಾನ ಧರ್ಮ, ನನ್ನ ಒಳ್ಳೆತನದಿಂದ ಭಗವಂತ ಅದನ್ನ ಅಧಿಕಾರ ಕೊಟ್ರೆ ಅದು ಉಪಯೋಗಿಸ್ಕೊಳ್ಳೋಣ. ಇಲ್ಲ ಅಂದ್ರೆ ನಾವು ಅಧಿಕಾರಕ್ಕೋಸ್ಕರ ನಾನು ಜನಸೇವೆ ಮಾಡ್ತಾ ಇಲ್ಲ. ನಾನೇನು ದುಡಿದಿದ್ರಲ್ಲ ಅಂತ 50 ರೂಪಾಯಿ ಸಂಪಾದನೆ ಮಾಡಿದ್ರಲ್ಲ ಒಂದು 50% ಜನಸೇವೆ ಮಾಡ್ಬೇಕು ಅಂತ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ಮಾಡ್ಕೊ ಹೋಗ್ತೀನಿ. ರಾಜಕೀಯ ಭವಿಷ್ಯಕ್ಕೆ ಭಗವಂತವನೇ ದಾರಿ ತೋರ್ಲಿಕ್ಕೆ. ನಾವು ಬಡಸ್ತನದಿಂದ ಬಂದಿರೋದು. ನಾನು ಯಾವತ್ತು ಜನಗಳ ಜೊತೆನೆ, ಬಡ ಜನ ಜೊತೆನೆ ಇರ್ತೀನಿ ಹೊರತು ಐಪಿಗೆ ದೊಡ್ಡವ್ರ ಜೊತೆ ಇರಲ್ಲ. ನಾನು ಪ್ರತಿದಿನ ನನ್ನ ಜನ ಏನಿದ್ರೆ ಅದನ್ನೇ ಹೇಳ್ತೀನಿ. ಎಲ್ಲ ನನ್ನ ಬಂಧುಗಳು, ಸ್ನೇಹಿತರಿಗೆ, ನನ್ನ ಎಲ್ಲ ಮಕ್ಕಳುಗಳಿಗೆ, ಎಲ್ಲರಿಗೂ ನನ್ನ ಹುಟ್ಟುಹಬ್ಬ ಕೋರಿದ್ಗೆ ಧನ್ಯವಾದಗಳು.